ಕಾರ್ತಿಕ ಮಾಸದಲ್ಲಿ ಕಾಲಭೈರವನ ಒಂದು ಉಪಾಸನೆಯನ್ನ ಮಾಡ್ತಾರೆ. ಶಿವನಿಗೆ ಪ್ರಿಯವಾದಂತಹ ಮಾಸ ಕಾರ್ತಿಕ ಮಾಸವೇ ಕಾಲಭೈರವನ್ನ ಹೋಲಿಸ್ಕೊಳ್ಳೋದಕ್ಕೆ ಶ್ರೇಷ್ಠ ಅಂತ ಹೇಳ್ತಾರಲ್ಲ, ನಿಜಾನಾ? ನಾನು ನಿಮಗೆ ಒಂದು ಸಿಂಪಲ್ ಆಗಿ ಟಿಪ್ಸ್ ಹೇಳ್ತೀನಿ. ಅಂತ ಅಂದರೆ ಯಾವುದೇ ಪೂಜೆ, ಯಾವುದೇ ತಂತ್ರ ಸಾಧನೆ ಇರ್ಬೋದು, ಮೊದಲು ಬೆಳಗ್ಗೆ ಎದ್ದ ತಕ್ಷಣವೇ ನಿಮ್ಮ ಮನೇನ ಉಪ್ಪು ನೀರು ಮೂಲಕ ಶುಭ್ರಗೊಳಿಸಿ. ಓಕೆ, ನಂಬರ್ 1. ಪಾಯಿಂಟ್ ನಂಬರ್ 2, ಕರ್ಪೂರ ಮೂಲಕ 8 ದಿಕ್ಕೇನಿದೆ ಮಂಗಳಾರತಿ ಮಾಡಿ, ಆಯಿತಾ? ವಿತ್ ಗಂಟೆ ಶಬ್ದ ಇರ್ಬೋದು, ಅಥವಾ ಡಮರುಗ ತಗೊಳ್ಳಿ, ಶಂಖ ತಗೊಳ್ಳಿ, ಆಯಿತಾ? ಸೊ ಏರು ಪ್ಯೂರಿಫಿಕೇಷನ್ ಆಯಿತು, ಅಗ್ನಿ ತತ್ವ ಮೂಲಕ ಕ್ಲೆನ್ಸಿಂಗ್ ಆಯಿತು. ಅದಕ್ಕಿಂತ ಮುಂಚೆ ಭೂತತ್ವನ ನೀವು ಉಪ್ಪು ನೀರಲ್ಲಿ ಶುದ್ಧಿ ಮಾಡಿದ್ರಿ. ಆಮೇಲೆ ಪವಿತ್ರೋದಕ ಅಂತ ಮಾಡ್ಬೋದು. ಅಂದರೆ 1 ಟಂಬ್ಲರ್ ಥರ ತಗೊಳ್ಳಿ, ಗ್ಲಾಸು ಕಾಪರು. ಅದರ ಮೇಲೆ ನೀವು ಕಾಲಭೈರವ ಅಷ್ಟಕಮ್ ಅಂತ ಹೇಳ್ಬೋದು, ಅಥವಾ ಹನುಮಾನ್ ಚಾಲಿಸ್ ಹೇಳ್ಬೋದು. ಆ ನೀರನ್ನ ತುಳಸಿ ನೀರಿಂದ ಪ್ರೋಕ್ಷಣೆ ಮಾಡಿ 8 ದಿಕ್ಕಿಗೆ, ಆಯಿತಾ? ಆಮೇಲೆ ಇನ್ನೂ ಒಂದು ಬಂದ್ಬಿಟ್ಟು ಕೊನೆಗೆ ಒಂದು ವಾಸ್ತು ಟಿಪ್ ಕೂಡ ಹೇಳ್ತೀನಿ. ನಿಮ್ಮದು ಇವಾಗ ಡೈಮೆನ್ಷನ್ ಇದೆ ಅಂದ್ಕೊಳ್ಳಿ, ಈ ರೂಮು ಅಥವಾ ಒಂದು ಹಾಲು, ಟೋಟಲ್ ಮನೆಯೇ ತಗೊಳ್ಳಿ ಲೆಕ್ಕ. ಹೊರಗಡೆಯಿಂದ ಒಂದು ಎಂಡಿಂದ ಅನದರ್ ಎಂಡು, ಈಸ್ಟಿಂದ ವೆಸ್ಟು, ನಾರ್ತಿಂದ ಸೌತು, ಅದರ ಮಿಡ್ ಪಾಯಿಂಟ್ ಏನು ಬರುತ್ತೆ ಅದನ್ನು ಒಂದು ಸರ್ಕಲ್ ಮಾಡಿ 5 ಬತ್ತಿ ದೀಪನ ನೀವು ಉರಿಸೋದ್ರಿಂದ ಪಂಚಭೂತಗಳ ಸಂಕೇತ ಆರಾಧನೆ ಮಾಡ್ತಾ ಇದ್ದೀರಂತ ಮನೆಗೂ ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ಆ ಬ್ರಹ್ಮಸ್ಥಾನನೇ ನಮಗೆ ಕಾಸ್ಮಿಕ್ ಎನರ್ಜಿ ಏನಿದೆ ಮನೆಗೆ ಬರುವಂಥ ಶಕ್ತಿ.